ಮಾಡ್ತಾರೆ ನನಗೆ ಅವರಿಗೆ ಗೊತ್ತಿಲ್ಲ, ಅವರಿಗೆ ನೀವು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗೆ ಮಾಹಿತಿ ಇಲ್ಲ, ಅದು ನೀವು ಬೇರೆಯವ್ರನ್ನ ಎಷ್ಟು ಪರಿಗಣಿಸ್ತಾರೆ? ಕಡಬ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅವರಿಗೆ ಗೊತ್ತುಂಟಾ? ಅವರ ಹೆಸರು ಹಾಕಿದೆ. ನೀವು ಅವರನ್ನೇ ಪರಿಗಣಿಸಿದ್ರೆ ನೀವು ನಮ್ಮನ್ನು ಪರಿಗಣಿಸ್ತೀರಾ? ಸರ್ಕಾರ ಒಂದು ನಾಮಿನೇಟ್ ಮಾಡಲಿಕ್ಕೆ ಸಾರ್ವಜನಿಕರ ಪ್ರಶ್ನೆಗೆ ಮಾಡಬೇಕು ಅಂತ ಹೇಳುವಂತ ಮಾಡುವಂಥದ್ದು. ಈಗ ಸಾರ್ವಜನಿಕರಿಗೆ ಮಾತಾಡಲಿಕ್ಕೆ ಮೆಂಬರ್ಗಳಿಗೆ ಕೊಡ್ತಾರೆ ಅಂತ ಅರ್ಥ ಆಗಲ್ಲ. ಏಕೆ ಕಚ್ಚಿ ಅಂತ ಹೇಳಿದ್ರೆ ಮುಂದೂಡಿ ಒಂದು ಡೇಟ್ ಮುಂದಿನ ಡೇಟ್ಗೆ ಮಾಡಿ. ಇವತ್ತೊಂದು ಮೀಟಿಂಗ್ ನಡೆಯೋದು ಸರ್, ಮುಂದೂಡಿ ಒಂದು ವಾರ ಮೊದಲು ತಿಳಿಸ್ಲಿಕ್ಕೆ ಅಂತ ಮಾಡಲೇಬೇಡಿ ಸರ್. ಇವತ್ತು ಅಂತ ಮಾಹಿತಿ ಮಾಡಿ ಮೀಟಿಂಗ್ ಮಾಡ್ಲಿಕ್ಕೆ ಬಿಡುದು. ಈಗ ನಾನು ನಿಮ್ಮ ತಪ್ಪು ಅಂತ ಹೇಳುವುದಿಲ್ಲ, ಇಲ್ಲಿ ಇದ್ದವರಿಗೆ ಒಬ್ಬರಿಗೂ ಮಾಹಿತಿ ಇಲ್ಲ, ಒಬ್ಬರಿಗೂ ಮಾಹಿತಿ ಇಲ್ಲ ಸಲಹಾ ಸಮಿತಿ ಮೆಂಬರ್ಗಳಿಗೆ. ಇಲ್ಲಿ ಅಧಿಕಾರಿಗಳನ್ನು ಕೂತ್ಕೊಳಿಸಿ ನೀವು ಮೀಟಿಂಗ್ ಮಾಡ್ತೀರಾ? ಇದು ಜನಸಂಪರ್ಕ ಸಭೆನ ಸರ್? ಇದು ಎಂತ ಜನಸಂಪರ್ಕ ಸಭೆ ಇದು? ಇಷ್ಟೇ ಜನ ಸರ್ ತಾಲೂಕಲ್ಲಿ ಇಲ್ಲಿ ಅಧಿಕಾರಿಗಳಿದ್ದಾರೆ, ಬೇರೆ ಯಾರಿದ್ದಾರೆ ಅಷ್ಟೇ. ಎಲ್ಲ ಅಧಿಕಾರಿಗಳು ಯಾರಿದ್ದಾರಾ? ಅದು ಅದ್ರಿಂದ ಅಷ್ಟರಲ್ಲಿ ಗೊತ್ತಾಗ್ತದೆ. ನಿಮಗೆ ಬೇರೆ ಗ್ರಾಮಗಳಲ್ಲಿ ಹೇಳುದು, ಬೇರೆ ಸಬ್ಸ್ಟೇಷನ್ ಉಂಟಲ್ಲ, ಬೇರೆ ಎಲ್ಲಿಯೂ ಕಂಪ್ಲೇಂಟ್ ಇಲ್ಲ. ಸುಳ್ಯದಲ್ಲಿ ಸುಳ್ಯದಲ್ಲಿ ಎಲ್ಲ ಅವರ ಮೇಲೆ ಕಂಪ್ಲೇಂಟ್ ಇರುವುದು. ಈಗ ನೀವು ಹೇಳಿದ್ರಿ ಕಲ್ತೋಡು ಸೈಡ್ ಇಡಿ, ಗುತ್ತಿಗೆಲ್ಲ ಹಿಡ್ಕೊಳ್ಳಿ, ಅಲ್ಲಿ ಎಲ್ಲ ಇಷ್ಟು ಕಂಪ್ಲೇಂಟ್ ಇಲ್ಲ. ಕಂಪ್ಲೇಂಟ್ ಉಂಟು, ಏನೂ ಇಲ್ಲ ಅಂತ ಹೇಳಿ ಉಂಟು, ಅದು ಇಷ್ಟು ಇಲ್ಲ. ಅದು ಸುಳ್ಯದಷ್ಟು ಕಂಪ್ಲೇಂಟ್. ಒಂದು ಫೋನ್ ತೆಗಿಲಿಲ್ಲ, ಮಾತಾಡೋದಿಲ್ಲ, ವಿಷಯ ಇಲ್ಲ. ಹೌದಾ? ಮುಂದಾಡಿ ಇನ್ನೊಂದು ಯಾಕೆ ಡೇಟ್ ಚೆಕ್ ಮಾಡಿ ಅವರು ಸರ್ ನೀವು ಹೇಳ್ತೀರಿ ಸರಿ, ಅವ್ರಿಗೆ ಜವಾಬ್ದಾರಿ ಬೇಕಾ ಸರ್? ಅವರಿಗೆ ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲಲ್ಲ. ಈನೇ ಮಾಡ್ತಾರೆ ಮೀಟಿಂಗ್ ಮಾಡ್ತಾರೆ, ಸಪರೇಟ್ ಮೀಟಿಂಗ್ ಸುಳ್ಳು ಸೆಕ್ಷನ್ ಮಾತ್ರ. ಇನ್ನೊಬ್ಬರು ಹೇಳಿದ್ದಾರೆ ಅವರೊಬ್ಬರೇ ಉಂಟ. ಇದು ಒಂದೇ ಕ್ಲಾಸ್ ಎರಡನೇ ಕ್ಲಾಸ್ ವರೆಗೆ ಒಬ್ಬರೇ ಮುಂದೂಡಬೇಕು. ಸಲಹಾ ಸಮಿತಿ ಮೆಂಬರ್ಗಳೇ ಮಾಹಿತಿ ಇಲ್ಲ, ಹೇಗೆ ಮೀಟಿಂಗ್ ಮಾಡ್ತೀರಾ? ಎಲ್ಲ ಮೆಂಬರ್ಗೆ ಹೇಗೆ ಮಾಡ್ತೀರಾ ಮೀಟಿಂಗ್? ಹೇಗೆ ಮಾಡ್ತೀರಾ? ಇಲ್ಲಿ ಏನು ತೊಂದರೆಗಳಾಗಿದೆ ಅದನ್ನು ನಿವಾರಿಸಬೇಕಾದ ನೀವು. ನಾವು ಟೆಕ್ನಿಕಲಿ ತಾಂತ್ರಿಕವಾಗಿ ತೊಂದರೆಗಳನ್ನು ಮಾಡಿಕೊಂಡಿದ್ದೀವಿ. ಒಂದು ಈಗ ಇವರು ಕೆಳಗಡೆ ಕೂತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪ್ರತಿನಿಧಿಗಳಿದ್ದಾರೆ, ಇದರಲ್ಲಿ ಸರ್ಕಾರದ ಪ್ರತಿನಿಧಿಗಳಿದ್ದಾರೆ, ಬೇರೆ ಬೇರೆ ಸಂಗತಿಗಳಿದೆ. ನಾನು ಕೇಳ್ತಾ ಇರುವುದು ಯಾಕೆಂದ್ರೆ ಯಾಕೆ ಈ ಎಡವಟ್ಟುಗಳಾಗ್ತಾ ಇದೆ? 1 ವರ್ಷಗಳಿಂದ ಇದು ನಡೀತಾ ಇದೆ. ನಾನು ನಿಮಗೆ ಹೇಳಿ ಸುಸ್ತಾಗಿದೆ, ಹೇಳಿ ಸುಸ್ತಾಗಿದೆ. ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ನಾನೇ ಎಷ್ಟೋ ಸಲ ಫೋನ್ ಮಾಡಿದ್ದೆ, ಅಧ್ಯಕ್ಷರಿಗೆ ಫೋನ್ ಮಾಡಿದ್ದೆ. ಅಧ್ಯಕ್ಷರು ಮಾಡಿ ಇವರಿಗೆ ಈಗ ಸಭೆಗಳನ್ನು ಮುಂದೂಡಿ ನನಗೆ ಹೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾರಿಗೆ ಹೇಳಿಲ್ಲ ಅಂತ ಹೇಳುವುದು ಕಾರಣ ಮಾತ್ರ. ನೀವು ಜನರಿಗೆ ಹೇಳಲಿಲ್ಲ, ಇವರನ್ನು ಕತ್ತಲಲ್ಲಿ ಇಟ್ಟಿದ್ದೀರಿ. ಯಾರನ್ನು ಅದರ ಸಲಹಾ ಸಮಿತಿಯವರು ಖುಷಿ ಇಲ್ಲ ಅಂತೆ. ತುಂಬಾ ಜನ ಇದ್ದಾರೆ, ಅವರು ಇಲ್ಲ ಭಾರಿ ಕಾರವಾಗಿ ಪ್ರತಿಕ್ರಿಯಿಸಿ. ಅವ್ರು ಇಲ್ಲ, ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಬೇಕಷ್ಟೇ, ಇಲ್ಲದ್ರೆ MD-ಗೆ ಹೇಳಬೇಕು. MD ಹೇಳಿದ್ರೆ ಏನು ಪ್ರಯೋಜನ? ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳ್ತೇನೆ ಅಂತ ಇವ್ರು ಕೇಳಿದರೆ ಅಲ್ಲಿ ಜನ ಇಲ್ಲ ಅಂತ ಕೇಳ್ತಾರೆ. ನನಗೆ ಯಾವ ಅಧಿಕಾರಿಗಳು 40 ವರ್ಷದಿಂದ ಆಗಿತ್ತು ಮಾತಾಡಿದ ನಾರಾಯಣ ಪೂಜಾರಿಯ ಕಾಲಘಟ್ಟ ಆಗಲಿಂದ ಇಲ್ಲಿವರೆಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ನಾನು ಫೋನ್ಗಳು ನನಗೆ ಸ್ಪಂದಿಸಿದ್ದಾರೆ. ನಾನು ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಕಳೆದ ಸಲ ಹಾಗೆ ಆಯಿತು, ಅದರ ನಂತರ ದಿನಗಳು ಹೀಗೆ ಆಯಿತು. ಸಭೆಯನ್ನು ಮುಂದೂಡಿ ಇವರು ಹೇಳುವ ಕಾರಣಕ್ಕೋಸ್ಕರ ನೀವು ಸಭೆಯನ್ನು ಮುಂದೂಡಿ 4 ದಿವಸದಲ್ಲಿ 3 ದಿವಸದಲ್ಲಿ ಸಭೆಯನ್ನು ಕರೆಯಿರಿ. ಯಾಕೆ ಗೊತ್ತಾಯ್ತಾ? ನಾನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ, ಭಯಂಕರವಾದ ಸಮಸ್ಯೆಗಳಿವೆ. ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲದ ಸಮಸ್ಯೆಗಳನ್ನು ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಮ್ಯೂಚುವಲ್ ಇದು ಅಂಡರ್ಸ್ಟ್ಯಾಂಡಿಂಗ್ಗಳಿಲ್ಲ. ಜನರ ಜೊತೆಯಲ್ಲಿ ಬೆರೆಯುವಂಥ ಸಂಗತಿಗಳನ್ನು ಮಾಡ್ತಾ ಇಲ್ಲ. ಈಗ ಗೊತ್ತಾಯ್ತಲ್ಲ, ಜನರು ಹೇಳುವುದನ್ನು ಕೇಳುವಂಥ ತಾಳ್ಮೆ ಬೇಕು. ಯಾವುದೇ ಅಧಿಕಾರಿಗಳು ಆ ತಾಳ್ಮೆ ಬೇಕು. ಏನು ತಾಂತ್ರಿಕವಾಗಿ ತೊಂದರೆ ಆಗಿದೆ ಅದನ್ನು ನಿವಾರಿಸುವಂಥ ಒಂದು ವ್ಯವಸ್ಥೆಗಳಿರಬೇಕು. ಇದು ಯಾವುದೇ ಇಲ್ಲದೆ ಸಭೆ ಮಾಡೋದು, ಹೋಗೋದು, ಕೇಳಿದ್ರೆ ಮತ್ತೆ ಯಾವುದೋ ರೀತಿಯಲ್ಲಿ ಮಾತಾಡೋದು. ಈಗ ನೋಡಿ, ನಿಮಗೆ ಒಂದು ಹೇಳ್ತೇನೆ, ನಿಮ್ಮ ಕೇಬಲ್ ಹಾಕಿ ಆಯ್ತಲ್ಲ, ಕನೆಕ್ಷನ್ ಆಯ್ತಲ್ಲ, ಏನಾಯ್ತು? ನಾನೇ ಅದನ್ನು ವಿರೋಧಿಸಿದವ ಗೊತ್ತುಂಟಲ್ಲ. ಯಾವುದು ಮಳೆಗಾಲದಲ್ಲಿ ಹಾಕಬೇಡಿ. ಅವಾಗ ಇವರೊಂದು ಕೊಟ್ಟ ಆನ್ಸರ್ ಇವತ್ತು ನನಗೆ ಮರೆಯಲ್ಲ. ನಿಮಗೆ ಕರೆಂಟ್ ಬೇಕು, ಮಾತಾಡಬೇಕು ಅಂತ ಕೇಳಿದರು, ಅರ್ಥ ಆಯ್ತಲ್ಲ. ಅದೆಲ್ಲ ಮಾತಾಡೋದು ಅಗತ್ಯ. ಕರೆಂಟ್
ಮಾರ್ಗವೂ ಬೇಕು, ಮನುಷ್ಯರು ಮನೆಗೆ ಹೋಗ್ಬೇಕು ಅಲ್ವಾ? ಇದನ್ನು ಇಟ್ಕೊಂಡು ಸಭೆ ಮಾಡಿಸಿ. ನಿಮಗೆ ಯಾರು ಏನು ಮಾಡೋದಿಲ್ಲ, ಯಾವ ತೊಂದರೆಗಳನ್ನು ಕೊಡುವುದಿಲ್ಲ, ಯಾವ ಅಧಿಕಾರಿಗಳಿಗೂ ತೊಂದರೆ ಕೊಡುವುದಿಲ್ಲ. ಆದರೆ ಮೂಲಭೂತ ಸೌಕರ್ಯಗಳಿಗೆ ತೊಂದರೆಗಳಾದ ಸುಮ್ಮನೆ ಕೂತ್ಕೊಳ್ಳುವಂಥ ಜಾಯಮಾನ ಸುಳ್ಳಿಯದ್ದು ಅಂತ ಹೇಳುವಂಥದ್ದು ಒಂದು ಇತಿಹಾಸ ಆಗಿದೆ. ಇತಿಹಾಸ ಆಗಿ ಹೋಗಿದೆ. ನಮ್ದು ಏನು ಇತಿಹಾಸ ಆಗಿದೆ? ನಾವು ಏನಕ್ಕೆ ಮಾಡಿದ್ದು ನಡೀತದೆ ಇಲ್ಲಿ, ಅದು ಆಗಬಾರದು. ನನಗೆ ಎಲ್ಲರ ಬಗ್ಗೆ ನಮಗೆ ಗೌರವ ಇದೆ. ಈಗ ಇಲ್ಲಿ ಇವರು ಹೇಳ್ತಾ ಇರುವ ಸಂಗತಿಗಳೇನು ನಮಗೆ ಮುಂದುವರಿಸಲಿಲ್ಲ. ಇವರು ಹೇಳೋದು ಯಾರಿಗೂ ತಿಳಿಸದೆ ಯಾಕೆ ಸಭೆ ಮಾಡ್ತಾ ಇದ್ದೀವಿ? ಮಾಹಿತಿ ಇಲ್ಲ. ಸಮಿತಿಯವರಿಗೆ ಮಾಹಿತಿ ಹೆಚ್ಚಿನ ಮತ್ತೆ ಸಭೆಗಳನ್ನ ಮುಂದೂಡಿ ಏನು ಆಗ್ತದೆ ಅಂತ ಹೇಳಿ ನಾನು ಭಾವಿಸುವುದೇ ಇಲ್ಲ. ಸಭೆಗಳನ್ನ ಮುಂದೂಡಿ, ಆದರೆ ಅಧಿಕೃತವಾಗಿ ಇರಬೇಕಾದ ವ್ಯಕ್ತಿಗಳು ಇಲ್ಲಿ ಇಲ್ಲದೇ ಇರುವುದು. ಯಾರು ಅಧಿಕೃತವಾಗಿ ಇಲ್ಲಿ ಇರಬೇಕಾದವರು ಇಲ್ಲದೇ ಇರುವುದು. ಸಲಹಾ ಸಮಿತಿ ಮೇಲೆ ಸರ್ಕಾರ ಯಾಕೆ ಸಲಹಾ ಸಮಿತಿ ಮಾಡ್ತಾರೆ? ಇದರ ಆಗುವಗಳು ನಾವು ಅವರಿಗೆ ಬೈಬೇಕು, ಅವರು ನನಗೆ ಬೈತಾರೆ. ನಾನು ಅವರಿಗೆ ನಾವು ಬೈಬೇಕು. ಸಮಿತಿ ಇದೆ ರೈಟ್ ಕಲಿಯಾಗಿ ಮಾಡಿ ಇದ್ದಾರೆ ಅಲ್ವಾ? ಆದರೆ ಇದನ್ನ ನೀವು ಸರ್ ಪ್ಲೀಸ್ ಮೀಟಿಂಗ್ ಮಾಡಿ ಪ್ರಾಬ್ಲಮ್ ಹೇಳ್ತಾರೆ, ಅದು ಸಾಲ್ವ್ ಮಾಡಬೇಕು. ಮೀಟಿಂಗ್ ಅಲ್ಲಿ ತೊಂದರೆ ಇಲ್ಲ. ಏನು ಪ್ರಯೋಜನ ಆಗುದಿಲ್ಲ. ಸರಿ ಆಗ್ತಾ ಇದೆ, ಅಪ್ಲಿಕೇಶನ್ ಲಿಸ್ಟ್ ಆಗ್ತದೆ, ಪ್ರೊಸೆಸ್ ಮಾಡ್ತಾ ಇದ್ದಾರೆ ಅಂತ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಈಗ ಈ 12ನೇ ತಾರೀಕು ಬರ್ತದೆ. ಈಗ ಎಲ್ಲ ಸಲಹಾ ಸಮಿತಿದು ಸಲಹಾ ಸಮಿತಿ ಮೀಟಿಂಗ್ಗಳನ್ನು ಮಾಡಿ 12ನೇ ತಾರೀಕು ಸಲಹಾ ಸಮಿತಿ ಮೀಟಿಂಗ್ ಅನ್ನು ಮಾಡಿದ್ದೇವೆ. ಅದೇ ವಾರದಲ್ಲಿ ನಾವು ಇಲ್ಲಿ ಸುಳ್ಯ ಸಬ್ ಡಿವಿಷನ್ಗೆ ಸಪರೇಟ್ ಮೀಟಿಂಗ್ ಮಾಡ್ತೀವಿ. ಸುಳ್ಯ ಸಬ್ ಡಿವಿಷನ್ಗೆ ಮಾಡ್ತೀವಿ. ಸುಳ್ಯ ಸಬ್ ಡಿವಿಷನ್ ಸುಬ್ರಹ್ಮಣ್ಯದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲ ಸಲಹಾ ಸಮಿತಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸೊ ಸುಳ್ಯ ಸಲಹಾ ಸಮಿತಿ ಎಲ್ಲ ಸೆಕ್ಷನ್ ಅನ್ನು ನೋಟ್ ಮಾಡ್ತೀವಿ. 8 ಸೆಕ್ಷನ್ ಆಫೀಸರ್ಗಳು ನಿಮ್ಮ ಸಲಹಾ ಸಮಿತಿ ಮೀಟಿಂಗ್ ಅನ್ನು ಫಿಕ್ಸ್ ಮಾಡಿಬಿಟ್ಟು ಸಲಹಾ ಸಮಿತಿ ಪತ್ರಿಕೆಗೆ ಎಷ್ಟು ನಮಗೆ ಊರವ ಸಮಸ್ಯೆ ನಮ್ಮ ಸ್ವಂತ ವಿಷಯ ಫೋನ್ ನಾವು ಫೋನ್ ಮಾಡಬೇಕು ಅಲ್ವಾ? ಎತ್ತಬೇಕು ಬೇಡ ಈ ಫೋನ್ ಇದ್ದವರು ಇದ್ದೇನು ನಮಗೆ ಸಮಸ್ಯೆ ಬಗ್ಗೆ ಮಾತ್ರ ಮಾತಾಡೋದು. ಇವರ ಶಿಫಾರಸು ಇವರನ್ನು ನೋಡಿಕೊಂಡ್ರೆ ನಮಗೆ ಗೊತ್ತಿಲ್ಲ, ನೋಡಲಿಕ್ಕೆ ನಮಗೆ ಮಾಡಲಿಕ್ಕೆ ಗೊತ್ತುಂಟು. ಜನಸಂಪರ್ಕ ಸಭೆಯನ್ನು ಇವತ್ತು ಡೇಟ್ ಫಿಕ್ಸ್ ಮಾಡಬೇಕು. ಇಲ್ಲಿ ಬಂದವರು ಅರ್ಜಿ ತಗೊಂಡು ಬಂದಿರ್ಬೋದು, ಅರ್ಜಿಯನ್ನು ಇವತ್ತು ತಗೊಳ್ಬೇಕು ನೀವು. ಯಾಕಂದರೆ ಅವರಿಗೆ ತೊಂದರೆ ಆಗಬಾರ್ದು, ಜನಗಳಿಗೆ ತೊಂದರೆ ಆಗಬಾರ್ದು. ಇದು ನಿಮ್ಮ ನಡುವಿನ ತಿಕ್ಕಾಟದಲ್ಲಿ ನಮಗೆ ತೊಂದರೆ ಆಗಬಾರ್ದು, ಗ್ರಾಹಕರಿಗೆ ತೊಂದರೆ ಆಗಬಾರ್ದು. ಗ್ರಾಹಕರ ಸಮಸ್ಯೆಯನ್ನು ತಗೊಳ್ಬೇಕು. ನಾಳೆ ಇನ್ನೊಂದು ತಪ್ಪು ಸಂದೇಶ ಹೋಗ್ತಿದ್ದಾರೆ, ಅವರ ಏನು ಕಾಗದ ಪತ್ರಗಳಿದೆ ಅದನ್ನು ನೀವು ಸರಿಪಡಿಸಬೇಕು. ಹೌದು, 12ನೇ ತಾರೀಕು ಮಾಡಿಬಿಟ್ಟು ನಮಗೆ ಅದನ್ನು ಮಾಹಿತಿ ಕೊಡಿ. ಅದರಲ್ಲಿ ಏನೆಲ್ಲ ಬರ್ತದೆ ಕಂಪ್ಲೇಂಟ್ಸ್ ಎಲ್ಲ ರೆಕಾರ್ಡ್ ಮಾಡಿ ನಿಮ್ಮ ಹಂತದಲ್ಲಿ ಸಾಲ್ವ್ ಮಾಡೋದು ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡಿ. ಅದೇ ವಾರದಲ್ಲಿ ಮೇ 3ನೇ ವಾರದಲ್ಲಿ ನಾವು ಸುಳ್ಳ ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಜನಸಂಪರ್ಕ ಸಭೆಯನ್ನು ಸಲಹಾ ಸಮಿತಿ ಸಭೆ ನೀವು ಬರಬೇಕು. ಸಲಹಾ ಸಮಿತಿ ಜನಸಂಪರ್ಕ ಅಲ್ಲಲ್ಲ, ಸಲಹಾ ಸಮಿತಿ ಸಭೆ ಗೊಂದಲ ಇದ್ದ ಕಾರಣ ನೀವೇನು ಮಾಡ್ತೀರಾ? ನೀವು ಶಾಸನ ಮಾಡ್ತೀರಾ? ತಾಕತ್ತಿದ್ರೆ ಮಾಡಿ, ಇದೆಲ್ಲ ಮಾತಾಡೋದು. ಮಾತಾಡಿದ್ರೆ ನಾವು ಅಲ್ಲಿ ಹೋಗಿ ಕೂತ್ಕೊಳ್ತೇವೆ. ಇದೆಲ್ಲ ನಮಗೆ ಅಗತ್ಯ ಇಲ್ಲ. ನಾವು ನೀವು ಅದನ್ನು ಮತ್ತೆ ಮಾತಾಡಬಹುದು. ಸರ್ಕಾರದ ಆದೇಶ ಹೇಗಿದೆ ಅಂತ ಹೇಳಿದ್ರೆ ಸಲಹಾ ಸಮಿತಿ ನೀವು ಐಡೆಂಟಿ ಕಾರ್ಡ್ ಕೊಟ್ಟಿದ್ದೀರಾ ನಮಗೆ? ಸಲಹಾ ಸಮಿತಿಯಲ್ಲಿ ನಿಮ್ಮ ಐಡೆಂಟಿ ಕಾರ್ಡ್ ಕೊಡ್ತೀರಾ? ಇಲ್ಲಿಂದ ಕೊಟ್ಟಿದ್ದೀರಾ? ಐಡೆಂಟಿ ಕಾರ್ಡ್ ಕೊಟ್ಟಿದ್ದೀರಾ ಸಲಹಾ ಸಮಿತಿಯವರಿಗೆ? ಯಾಕೆ ಕೊಡಲಿಲ್ಲ? ಇವತ್ತು ಮಂಗಳವಾರ ಜನಸಂಪರ್ಕ ಸಭೆಯನ್ನು ಅಧಿಕಾರಿಗಳು ಕರೆದಿದ್ದರು. ಆದರೆ ಇಲ್ಲಿ ಸರ್ಕಾರದಿಂದ ನಿರ್ದೇಶಕರಾಗಿ ಇಲ್ಲಿ ಸಲಹಾ ಸಮಿತಿ ಮೆಂಬರ್ಗಳಿದ್ದರು. ಅವರಿಗೆ ಯಾವುದೇ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ನೀಡಲಿಲ್ಲ. ಅಧಿಕಾರಿಗಳು ಅವರ ಬೇಜವಾಬ್ದಾರಿಯಿಂದ ಅವರು
ಹಾಗೆ ಹೇಗೆ ಮಾಡಬೇಕು. ಈಗ ಸಲಹಾ ಸಮಿತಿಗಳು ಮೆಂಬರ್ಗಳು ಬಂದರೆ ಇಲ್ಲಿ ಏನಾದರೂ ಕೆಲಸ ಹೇಳ್ತಾರೆ ಅಂತೇಳಿ ಅದನ್ನು ಮಾಡಬೇಕಲ್ಲ. ಇಲ್ಲಿ ಅವ್ರನ್ನೊಂದು ಅಧಿಕಾರಿಗಳನ್ನ ತರಾಟೆಗೆ ತಗೊಳ್ತಾರೆ ಅಂತೇಳಿ ಅವ್ರು ಏನು ಮಾಡಿದರು, ಅವರಾಗಿ ಯಾರಿಗೂ ಮಾಹಿತಿಯನ್ನು ನೀಡದೆ ಅವರ ಅಧಿಕಾರಿಗಳು ಅವರಾಗಿ ಮೀಟಿಂಗನ್ನು ಕರೆದಿದ್ದಾರೆ. ಅದಕ್ಕೆ ಬೇಕಾಗಿ ನಾವು ಇವತ್ತಿನ ಮೀಟಿಂಗನ್ನು ಎಲ್ಲ ಸಲಹಾ ಸಮಿತಿ ಮೆಂಬರ್ಗಳಿಗೆ ನೋಟಿಸ್ ಮಾಡಿ ರಿಸೀವ್ಡ್ ಕಾಪಿ ತಗೊಂಡೇ ಮೀಟಿಂಗ್ ಮಾಡಬೇಕು ಅಂತೇಳಿ ನಾವು ಇವತ್ತು ಧರಣಿ ಕೂತು ಈ ಸಭೆಯನ್ನು ಮುಂದೂಡಿದ್ದೇವೆ. ಯಾವ ಸೆಕ್ಷನ್ ಕೂಡ ಮಾಡಲಿಲ್ಲ, ಯಾವ ಸೆಕ್ಷನಲ್ಲಿ ಕೂಡ ಮಾಡಲಿಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆ ಇದು. ಬಹಳ ದಿನಗಳ ನಂತರ ಮೆಸ್ಕಾಂನ ಸಮಸ್ಯೆ ಬಗ್ಗೆ ಇವತ್ತು ಮೆಸ್ಕಾಂನವರು ಜನಸಂಪರ್ಕ ಸಭೆಯನ್ನು ಕರೆದಿದ್ದರು. ಆದರೆ ದುರದೃಷ್ಟ ಅಂತ ಹೇಳಿದರೆ ಈ ಮೆಸ್ಕಾಂ ಜನಸಂಪರ್ಕ ಸಭೆ ಇವತ್ತು ಕಾಂಗ್ರೆಸ್ನ ಒಳಗಿನ ಭಿನ್ನಮತದ ಒಂದು ವೇದಿಕೆ ಅಂತೇಳಿ ಆದದ್ದು ದುರದೃಷ್ಟಕರ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ ಅವರೊಳಗಿನ ನಡುವಿನ ಭಿನ್ನಮತಗಳು ಮತ್ತು ಏನು ಸಲಹಾ ಸಮಿತಿಯ ಸದಸ್ಯರ ಅಸಹಾಯಕತೆ, ಇದು ಇವತ್ತು ಜನಸಂಪರ್ಕ ಸಭೆ ನಡೆಸುವಲ್ಲಿ ಅಧಿಕಾರಿಗಳನ್ನು ತಡೆ ಹಿಡಿದಂಥ ಘಟನೆ ಅತ್ಯಂತ ದುರದೃಷ್ಟಕರ. ಸಲಹಾ ಸಮಿತಿಯ ಸಭೆಯನ್ನು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಕರೀಬೇಕಾದ್ದು ಅದು ಅಧಿಕಾರಿಗಳ ಕೆಲಸ ಮತ್ತು ಅದನ್ನು ಕರೆಸಬೇಕಾದ್ದು ಸಲಹಾ ಸಮಿತಿಯ ಸದಸ್ಯರ ಕೆಲಸ. ಅದಕ್ಕೂ ಜನಸಾಮಾನ್ಯರಿಗೆ ಸಂಬಂಧಪಟ್ಟದ್ದಲ್ಲ. ಆದರೆ ಇವತ್ತು ಅವರ ಅಸಾಮರ್ಥ್ಯ, ಒಂದು ಸಲಹಾ ಸಮಿತಿಯನ್ನು ಕರೆಸುವಷ್ಟು ಕೂಡ ತಾಕತ್ತಿಲ್ಲದಂಥ ಸಲಹಾ ಸಮಿತಿ ಸದಸ್ಯರುಗಳು, ಅವರದ್ದೇ ಸರ್ಕಾರ ಇದೆ, ಅವರದ್ದೇ ಸರ್ಕಾರದಿಂದ ನೇಮಿಸಲ್ಪಟ್ಟಂಥ ಸಲಹಾ ಸಮಿತಿ ಸದಸ್ಯರು ಇವತ್ತು ತಮ್ಮ ಅಸಹಾಯಕತೆಯನ್ನು ಈ ಜನಸಂಪರ್ಕ ಸಭೆಯಲ್ಲಿ ತೋರಿಸಿಕೊಂಡು ಜನಸಂಪರ್ಕ ಸಭೆಯನ್ನು ನಡೆಸಲಿಕ್ಕೆ ಬಿಡದೇ ಇರುವಂಥದ್ದು ಅತ್ಯಂತ ದುರದೃಷ್ಟಕರ. ಇದು ಸುಳ್ಯದ ಜನತೆಗೆ ಮಾಡಿದಂಥ ದ್ರೋಹ. ಸುಳ್ಯದ ಜನ ಇವತ್ತು ಬೇರೆ ಬೇರೆ ಕಡೆಯಿಂದ ಅವರ ಸಮಸ್ಯೆಗಳನ್ನ ಹೇಳಿಕೊಳ್ಳಲಿಕ್ಕೆ ಬಂದಿದ್ದರು. ಆದರೆ ಅದನ್ನು ತಗೊಳ್ಬಾರ್ದು, ಸಭೆ ನಡೆಸಬಾರ್ದು ಅಂತೇಳಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಈ ಒಂದು ಜನಸಂಪರ್ಕ ಸಭೆಯನ್ನು ಮುಂದುವರಿಸಿದ್ದು ಅತ್ಯಂತ ದುರದೃಷ್ಟಕರ. ಮತ್ತು ಇದು ಕಾಂಗ್ರೆಸ್ಸಿಗೆ ಜನಗಳ ಮೇಲೆ ಎಷ್ಟು ಕಾಳಜಿ ಇದೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ. ಅವರಿಗೆ ತಮ್ಮ ಸ್ವಪ್ರತಿಷ್ಠೆ ಮುಖ್ಯ ಹೊರತು ಜನಗಳ ಕಾಳಜಿ ಮುಖ್ಯ ಅಲ್ಲ. ಇವತ್ತು ಕಾಂಗ್ರೆಸ್ನೊಳಗೆ 2 ಪಂಗಡಗಳು ಏನಿದೆ ಅದರ ಭಿನ್ನಮತದ ವೇದಿಕೆಯಾಗಿ ಕೂಡ ಇವತ್ತು ಅದು ಪರಿವರ್ತನೆ ಆಗಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿರ್ಬೋದು ಅಥವಾ ಇಲ್ಲಿನ ಬೇರೆ ಬೇರೆ ಅವರ ಜನಪ್ರತಿನಿಧಿಗಳು, ಅವರ ಪಕ್ಷದ ಪದಾಧಿಕಾರಿಗಳ ನಡುವೆಯೇ ಈ ಸಭೆಯಲ್ಲಿ ಕಿತ್ತಾಟ ಆಗಿರುವಂಥದ್ದು ಬಹುಶಃ ಅವರ ಭಿನ್ನಮತವನ್ನು ತೋರಿಸಲಿಕ್ಕೆ ಇದು ವೇದಿಕೆಯಾದದ್ದು ಅತ್ಯಂತ ಹೀನಾಯ ಸಂಗತಿ ಮತ್ತು ಇದು ಕಾಂಗ್ರೆಸ್ಸಿಗೆ ಒಂದು ನಾಚಿಕೆಯ ಸಂಗತಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜನಸಂಪರ್ಕ ಸಭೆ ಅನ್ನುವಂಥ ಶಾಸಕರ ಗಮನಕ್ಕೆ ತಂದು ನಡೆಸಬೇಕು. ಶಾಸಕರು ಉಪಸ್ಥಿತಿ ಕಡ್ಡಾಯ ಅಲ್ಲ, ಸಲಹಾ ಸಮಿತಿ ಸದಸ್ಯರು ಬರಬೇಕು. ಎಲ್ಲ ಸಭೆಗಳಿಗೆ ಅಧ್ಯಕ್ಷರು ಶಾಸಕರು ಬರಲೇಬೇಕು ಅಂತಿಲ್ಲ, ಆದರೆ ಬರಬಹುದು. ಅವರ ಗಮನಕ್ಕೆ ತಂದು ಸಲಹಾ ಸಮಿತಿ ಹೌದು. ಆದರೆ ಅದು ಶಾಸಕರ ಸಭೆ ಆದರೂ ಕೂಡ ಸಭೆ ಕರಿಬೇಕಾದ್ದು ಶಾಸಕರಲ್ಲ, ಸಭೆ ಕರಿಬೇಕಾದ್ದು ಆಯಾ ಅಧಿಕಾರಿಗಳು. ಶಾಸಕರ ಡೇಟ್ ಪಡ್ಕೊಂಡು ಕರಿಬೇಕಿತ್ತು, ಕರಿಯಿಲ್ಲ. ಅದನ್ನು ಬಹುಶಃ ಕರೆಸುವಂಥ ಕೆಲಸವನ್ನು ಸಲಹಾ ಸಮಿತಿ ಸದಸ್ಯರುಗಳು ಮಾಡಬೇಕಿತ್ತು. ತಮ್ಮ ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ಅಥವಾ ರಾಜಕೀಯ ಒತ್ತಡಗಳಿದ್ದರೆ ಅದನ್ನು ಮಾಡಿಸಬೇಕಿತ್ತು. ಅದು ಬಿಟ್ಟು ಈ ರೀತಿ ಜನಸಂಪರ್ಕ ಸಭೆಯಲ್ಲಿ ಅಡ್ಡಿ ಮಾಡುವಂಥದ್ದು, ಜನರ ಸಮಸ್ಯೆಯನ್ನು ಅಧಿಕಾರಿಗಳಿಗೆ ಹೇಳಿಕೊಳ್ಳಿಕ್ಕೆ ಕೂಡ ಅವಕಾಶ ಪಡೆದೇ ಇದ್ದದ್ದು ಖಂಡಿತವಾಗಿ ಕೂಡ ಇದು ತಪ್ಪು ಸಂಗತಿ. ಗೊಂದಲ ಪ್ರಾರಂಭ ಇದ್ದಲ್ಲಿ ನಾನು ಬರುವಾಗ 10 ನಿಮಿಷ ಲೇಟ್ ಆಗಿದೆ. ಆವಾಗ ಇವರು ಕೂತಾಗಿದೆ, ಯಾವುದು ಎದುರು ಕೂತಾಗಿದೆ. ಎರಡನೇದಾಗಿ ಅಫೀಸಿಯಲ್ ಅಧಿಕಾರಿಗಳು ಒಂದು ತಪ್ಪು ಮಾಡಿದ್ದಾರೆ. ಯಾರು ಅಟ್ಲೀಸ್ಟ್ ಇವರಿಗೆ ಸಲಹಾ ಸಮಿತಿಯವರಿಗೆ ಇನ್ಫಾರ್ಮ್ ಮಾಡದೆ ಅವರು ಜನಸಂಪರ್ಕ ಸಭೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸರ್ಕಾರ ನಾಮಿನೇಟ್ ಮಾಡಿದ್ದು ನೀವು ಇದನ್ನೆಲ್ಲ ವಿದ್ಯುತ್ ವ್ಯತ್ಯಾಸಗಳು, ವಿದ್ಯುತ್ ವ್ಯವಸ್ಥೆಗಳನ್ನು ನೋಡಿಕೊಳ್ಳಿಕ್ಕೆ ಅವರನ್ನು ನೇಮಕಾತಿ ಮಾಡಿದ್ದಾರೆ. ಅವರ ಬಗ್ಗೆ ಗೊತ್ತಿಲ್ಲದೆ ಅವರಿಗೆ ವಿಷಯಗಳನ್ನೇ ತಿಳಿಸದೆ ಮತ್ತು ಮಾಡಿ ಜನಸಂಪರ್ಕ ಸಭೆ ಅಂದರೆ ಹಾಗೆ ಮಾಡಬೇಕು, ಕಾಟಾಚಾರಕ್ಕೆ ಮಾಡಬಾರ್ದು. ಅದು ಸಣ್ಣ ಮಿಸ್ಟೇಕ್ಗಳು ಆಗಿದೆ ಸರ್. ಮತ್ತು ನಾನು ಇವರಿಗೆ ಹೇಳಿದೆ, ಜನರಿಗೆ ಯಾರಿಗೂ ತೊಂದರೆ ಆಗೋದು ಬೇಡ, ವಿದ್ಯುತ್ ಅಂತ ಹೇಳಿದರೆ ಪ್ರಾಮುಖ್ಯ ವಿಷಯ. ಅದನ್ನು ನಾವು ಮೀಟಿಂಗನ್ನು ಮುಂದೂಡಿದಷ್ಟು ನಮಗೆ ತೊಂದರೆಗಳಾಗುತ್ತೆ, ಜನರಿಗೆ ತೊಂದರೆಗಳಾಗುತ್ತೆ. ಇನ್ನು ನಾವು ಹೇಗೆಂದರೆ ನಾವು ಇಂಡಿವಿಜುವಲ್ ಹ್ಯಾಂಡಲ್ ಮಾಡ್ತಾ ಇದ್ದೇವೆ 1000 ಕೆಲಸಗಳನ್ನು. ಇವರದ್ದು KB ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಫೋನ್ ಮಾಡಿ ಜಗಳ ಮಾಡೋದು, ಅದೇ ಇದೆ ಸಂಗತಿಗಳನ್ನ ಮಾಡ್ತಾ ಇದ್ದೇವೆ. ಆಗೊಂದು ಸಭೆ ಆದರೆ ಒಂದು ಹೀಗೆ ಅಂತೇಳಿ ಅವರಿಗೆ ಒಂದು ರೂಪರೇಷೆಯನ್ನು ಮಾಡಿಕೊಡ್ಬೋದಿತ್ತು. ಅದಕ್ಕೆ ಅವಕಾಶ ಸಿಗಲಿಲ್ಲ. ಬಹುಶಃ ಬೇಗ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಸಲಹಾ ಸಮಿತಿ ಮೀಟಿಂಗ್ ಮಾಡಿ ಜನಸಂಪರ್ಕ ಸಭೆ, ನಾನು ಅಧ್ಯಕ್ಷರನ್ನು ಬರುವುದಕ್ಕೆ ಪ್ರಯತ್ನ ಪಡ್ತೇನೆ. ಸರಿ ಇದೆ, ಸಲಹಾ ಸಮಿತಿಯವರು ಜವಾಬ್ದಾರಿ ಇದೆ. ಅವರು ಸಲಹಾ ಸಮಿತಿಯವರು ರೈಟಿಂಗಲ್ಲಿ ಬರೆದು ಇವರಿಗೆ ಕೊಟ್ಟರೆ ಇವರು ಇಮಿಡಿಯೇಟ್ ಮೀಟಿಂಗ್ ಮಾಡಲೇಬೇಕು. MLA ಅವರು ವಾರ ಇದ್ದರೂ ಮಾಡಬೇಕು. ನಿಮಗೆ KDP ಆಗಿಲ್ಲ, KDP ಆದರೆ ಅದು ಅವರ ಹಕ್ಕು, ಯಾರು MLA ಅವರ ಹಕ್ಕು. MLA ಮೀಟಿಂಗ್ ಕಂಡಕ್ಟ್ ಮಾಡಿ ಅವರು ಕರಿಬೇಕು. ಅವರಿಗೂ ನಾರ್ಮ್ಸ್ ಇದೆ, 3 ತಿಂಗಳೊಳಗೆ 3 ಮಂತ್ಸಿಗೆ KDP ಆಗಲೇಬೇಕು. ಹೆಚ್ಚು ಕಡೆ ಒಂದು ಸ್ವಲ್ಪ ಸಮಯ ಮಾತ್ರ ಮುಂದೂಡ್ಬೋದು. ಈಗ ಹಾಗೆಲ್ಲ ಸಲಹಾ ಸಮಿತಿಗಳ ಸಭೆಯನ್ನು ಕರಿಬೇಕು ಅಂದರೆ ಇವರೇ ರೈಟಿಂಗಲ್ಲಿ ಕೊಟ್ಟರೆ ಅದನ್ನು ಮಾಡ್ಬೋದು. ನಾನು ಹೇಳಿದ್ದೇನೆ, ಈಗ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿ. ನಮಗೆ ಮಾಡಲಿಲ್ಲ ಅಂತ ಅವರನ್ನು ಹೇಳಿದರೆ ಆಗೋದಿಲ್ಲ, ನೀವು ಮಾಡಿ.
ಜವಾಬ್ದಾರಿ ಇದೆ, ಅದನ್ನು ಮಾಡಬೇಕು ಅಂತ ಹೇಳಿದ್ದೇನೆ. ಇನ್ನು ನಾನು ಅವರದ್ದೇ ಮೀಟಿಂಗ್ಗಳಲ್ಲಿ ಕರೀತಾರೆ, ಯಾರು ಎಲ್ಲೆಲ್ಲ ನಾಮಿನೇಟ್ ಆದಂಥ ಇದು ನಮ್ಮ ಸಮಿತಿಗಳಿಗೆ ಅವರ ಕರೆದವರಿಗೆ ನಾನು ಹೇಳ್ತೇನೆ, ನಾನು ನೀವು ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಈ ರೀತಿಯಲ್ಲಿ ಇರಬೇಕು, ಇಲ್ಲ ಇದನ್ನು ನಾವು ಜನರಿಗೆ ಉತ್ತರ ಕೊಡಲಿಕ್ಕೆ ಕಷ್ಟ ಆಗ್ತದೆ. ನೋಡಿ, ಈಗ ಅವರು ವಿನಯಣ್ಣ ಏನು ಅದರ ಬಗ್ಗೆ ಪ್ರತಿಕ್ರಿಯಿಸಿದರು, ಅದು ಸ್ವಾಭಾವಿಕ ಸಂಗತಿಗಳು. ಆವಾಗ ನಾವು ಸ್ವಲ್ಪ ಗಟ್ಟಿಯಾಗಿದ್ದರೆ ಕೆಲವು ಸರಿ ಆಗ್ತದೆ. ಹೇಗೆ ಆಗ್ತದೆ ಇವತ್ತು ಸರ್, ಈಗ ಗ್ರಾಮ ಸಭೆಗಳು ಹೀಗೆ ವಿಷಯಗಳೇ ಇರೋದಿಲ್ಲ. ಯಾವುದೋ ಒಂದು ವಿಷಯಕ್ಕೆ ಇಡೀ ಗ್ರಾಮ ಸಭೆಯಲ್ಲಿ ಬೊಬ್ಬೆ ಗಲಾಟೆ, ಅದು ಇದು ಅಧಿಕಾರರು ಕೆಳಗಿಳಿ ಮೇಲೆ, ಅದಲ್ಲ. ಅಲ್ಲಿ ಮೂಲಭೂತ ಸೌಕರ್ಯಗಳು, ಮೂಲಭೂತ ವ್ಯವಸ್ಥೆಗಳ ಬಗ್ಗೆ ಚರ್ಚೆ ಆಗಬೇಕು, ಅದರ ಅನುಷ್ಠಾನಗಳ ಬಗ್ಗೆ ಇಲ್ಲಿ ನಿರ್ಣಯ. ನಾವು ಇಲ್ಲಿ ಅದನ್ನೇ ಮಾಡಬೇಕು. ಮುಂದಿನ ದಿನದಲ್ಲಿ ನಾನು ಬರ್ತೇನೆ, ಅದನ್ನು ಮಾಡಲಿಕ್ಕೆಲ್ಲ ಪ್ರಯತ್ನಗಳನ್ನು ನಾನು ಮಾಡ್ತೇನೆ. ಅಂದರೆ ಬರಲಿಲ್ಲಲ್ಲ ಸರ್, ಈಗ ನಾನು ಹಿಂದೆ ತಿರುಗಿ ನೋಡಿದ್ದೇನೆ, ಅಲ್ಲದ್ರೆ ನಾನು ಹೇಳ್ತಿದ್ದೆ ಅದು ಸಾಧ್ಯ ಇಲ್ಲ ಸಭೆ ಮಾಡಿ ಅಂತ ಹೇಳ್ತಿದ್ದೆ. ಹಿಂದೆ ತಿರುಗಿ ನೋಡಿದರೆ ಯಾರೂ ಇಲ್ಲಲ್ಲ ಸರ್, ಅವರೇ ಅಧಿಕಾರಿಗಳು ಮಾತ್ರ ಇರ್ತದೆ. ಇದು ಈಗ ಏನು ಗೊತ್ತು ಸರ್, ನಿಮಗೆಲ್ಲ ಗೊತ್ತಿದ್ದಾಗಿ ಇವರಿಗೆ ಗೊತ್ತೇ ಇಲ್ಲ. ಇವರು ಯಾಕೆ ಇವರು ಕರೆಯುವುದಿಲ್ಲ ಅಂತ ಇವರು ಜೋರು ಇವರದ್ದು ಯಾರು ಅವರಿಗೆ ಹೇಗೆ ಅಂದರೆ ಸಭೆ ಕರೆದರೆ ನಾವು ಹೇಗೆ ಸಾಯಿಸು ಅಂತ ಅವರ ತಲೆಯಲ್ಲಿ. ಇದರಿಂದಾಗಿ ಮುಂದೆ ಹೋಗಿದೆ ಹೊರತು ಗುಂಪುಗಾರಿಕೆಯೇ ಇಲ್ಲ. ಕಾಂಗ್ರೆಸ್ ಸಭೆಯೊಳಗೆ ಮಾತಾಡಿದ್ದು ಅಂತ ಹೇಳಿದರೆ, ನಾನೊಂದು ಅಧಿಕಾರಿ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಆ ರೀತಿಯ ನಡವಳಿಕೆಗಳನ್ನು ನಾನು ಒಪ್ಪಲಿಲ್ಲ. ಅದು ನಾನು ಒಪ್ಪುವುದಿಲ್ಲ.